ಖುಷಿ ಆಗ್ತಾ ಇದೆ, ಬಹಳ ಖುಷಿ ಆಗ್ತಾ ಇದೆ. ಮನೆ ಇವತ್ತು ಹುಡುಕ್ಲಿಕ್ಕೆ ಕಷ್ಟ ಆಗಲಿಲ್ಲ, ಯಾಕಂದ್ರೆ ನಿನ್ನೆ ಬಂದಿದ್ದೆ ನಾನು ತಪ್ಪಿ. ದಿನಾಂಕ ಎಲ್ಲ ನೋಡೇ ಇರಲಿಲ್ಲ, ನಿನ್ನೆ ಬಂದು ನಾನು ಮಗಳು ನಿನ್ನೆ ಬಂದು ನೋಡುವಾಗ ಇಲ್ಲಿ ಕತ್ತಲೆ ಇತ್ತು. ಮನೆ ಕರೆಕ್ಟ್ ಗೊತ್ತಾಯ್ತು, ಇವತ್ತು ಸೀದಾ ಬಂದೆ. ಹಾಗಾಗಿ ಅಂದರೆ ಆ ಖುಷಿ ಇತ್ತು, ಬರಬೇಕು ಅನ್ನೋ ಆತುರದಲ್ಲಿ ಡೇಟೇ ನೋಡಲಿಲ್ಲ, ಡೇಟ್ ತಪ್ಪಿತ್ತು ಅಷ್ಟೇ. ಸಿಕ್ಕಿದ್ದು ರಾಜ್ಯೋತ್ಸವ ಪ್ರಶಸ್ತಿ ರೆಹಮಾನಿಗೆ, ನನ್ನ ತಲೆಗೆ ಹಾಕಿದ ಅದನಿಗೆ. ಅವನು ಹೇಳ್ತಾ ಇದ್ದ ಬಹಳ ಕಿಲಾಡಿ ಅಂತ. ಖಂಡಿತ ಹೌದು, ಅವನು ಹೇಳಿದ ಹಾಗೆ ಇದ್ದಾಗ ಇನ್ನೊಬ್ಬ ನನ್ನ ತಲೆಗೆ ಕಿರೀಟ ಇಟ್ಟವನು, ಇವನು ಬಹಳ ಕಿಲಾಡಿ. 1.5 ವರ್ಷ ನನ್ನ ಕೈಗೆ ಸಿಗ್ಬೇಕಾದ್ರೆ 1.5 ವರ್ಷ ಬೇಕಾಗಿದೆ. ಅಲ್ಲಿವರೆಗೆ ನಾನು ಸೋಲ್ತಾ ಇದ್ದೆ, ಅವನು ಗೆಲ್ತಾ ಇದ್ದ. ಕೊನೆಗೊಂದ್ಸಲ ಸೋತೆ ಅಂತ ಹೇಳಿದಾಗ ಆ ದಿನ ಗೆದ್ದೆ ನಾನು ಅಷ್ಟೇ. ಅದು ಸೋಲಲ್ಲ, ಆ ಥರದ ಸೋಲಲ್ಲ, ಅದೊಂದು ರೀತಿ ವಾದ ಅಷ್ಟೇ, ಸಂವಾದ ಅಷ್ಟೇ. ಎಲ್ಲೋ ಪ್ರಶಸ್ತಿ ಪಡ್ಕೊಂಡವರೆಲ್ಲ, ರಾಜ್ಯೋತ್ಸವ ಪ್ರಶಸ್ತಿ ಪಡ್ಕೊಂಡವರೆಲ್ಲ ಬಹುಶಃ ಬೇರೆ ಬೇರೆ ರೀತಿಯ ಪಾರ್ಟಿಗಳನ್ನು ಮಾಡ್ತಾ ಇರ್ಬೋದು, ಬಾರಲ್ಲಿ ಅಲ್ಲಿ. ಅದನ್ನು ಯೋಚಿಸ್ತಾ ಇದ್ದೆ. ಆದರೆ ರೆಹಮಾನಿಗೆ ಆ ಒಂದು ಹುಚ್ಚು ಆವತ್ತು ಎಲ್ಲೋ ಬೇರೆ ಸಿಕ್ಕಿದೆ. ಅದು ಯಾಕಂದರೆ ವಠಾರದಲ್ಲಿ ಇದ್ದದ್ದು ಹಾಗೆ, ವಠಾರ ಬೆಳೆದದ್ದು ಹಾಗೆ, ವಠಾರದಲ್ಲಿ ಹುಟ್ಟಿದ್ದು. ಒಂದಷ್ಟು ಕಡೆ ಅದು ಇನ್ನೂ ಅದು ಸುದ್ದಿ ಆಗಬೇಕಷ್ಟೆ, ಹೇಳಿಕೊಳ್ಳಿಲ್ಲ. ಅದನ್ನು ಒಂದು ಸ್ಮರಣೆಯನ್ನು ನಾನು ಹೇಳಿಕೊಳ್ತಾ ಇದ್ದೆ ಬಹಳ ಸಲ, ಇತ್ತೀಚೆಗೆ ಕೊರಗ್ತಾ ಇದ್ದೆ. ನಾವೆಲ್ಲವನ್ನು ಕಲಿಸಿಕೊಟ್ಟಿದ್ದೇವೆ, ಉಪಕಾರ ಸ್ಮರಣೆಯನ್ನು ಕಲಿಸಲೇ ಇಲ್ಲ ಅಂತ ಭಾಳಷ್ಟು ಹೇಳ್ತಾ ಇದ್ದೆ. ಅದನ್ನು ಶಿಕ್ಷಣದಲ್ಲಿ ಅದು ಬಹಳ ಕೊರತೆ ಇದೆ. ನಾನು ಅದನ್ನು ಕೊಟ್ಟದ್ದು ಬಹಳ ಕಡಿಮೆ ಆಯಿತು ಅಂತ ಅನಿಸ್ತಾ ಇತ್ತು. ಇವತ್ತು ಮತ್ತೊಮ್ಮೆ ನಾನು ಮತ್ತು ಆದಿ ನನ್ನ ಜೊತೆಗಿರೋ ವಿದ್ಯಾರ್ಥಿಗಳಲ್ಲಿ ಆವಾಗವಾಗ ನೆನಪು ಮಾಡ್ತಾಳೆ. ಅಪ್ಪ ಉಪಕಾರ ಸ್ಮರಣೆ ಕೇಳಿ ತಕ್ಕೋ ಅಂತ ಕೇಳ್ತಾಳೆ. ಕೇಳಿ ತಕ್ಕೋ, ಅದನ್ನು ಅವ್ರು ಕೊಡಲ್ಲ ಅಂತ ಅವಳು ಅದನ್ನು ಯಾವಾಗವಾಗ ನೆನಪು ಮಾಡ್ತಾಳೆ. ಅಂದರೆ ಆ ಶಿಕ್ಷಣದಲ್ಲಿ ಅದು ಬಹಳ ಕೊರತೆ ಇರೋ ಕಾರಣ ಎಲ್ಲ ಒಂದು ಕಡೆ ಕೇಳಿ ತಗೊಳ್ಬೇಕಾಗ್ತದೆ. ಕೊಡಿ ನಾನು ಕೊಟ್ಟಿದ್ದೇನೆಲ್ಲ ನನಗೆ ಕೊಡಿ ವಾಪಸ್. ಅಲ್ಲಿ ಕೊಟ್ಟರೆ ತಗೊಳ್ಬೋದು ಏನನ್ನು, ನಾವು ಕೊಡೋದು ಏನನ್ನು ಕೇಳಲಿಕ್ಕಾಗಲ್ಲ. ಏನು ಕೊಟ್ಟಿದ್ದೇವೆ ಅನ್ನೋದು ಪ್ರಶ್ನೆ. ಏನನ್ನೋ ಕೊಟ್ಟಿರ್ಬೇಕಲ್ವಾ, ಯಾವುದೋ ಒಂದು ನಮ್ಮ ಬುದ್ಧಿಯನ್ನು ಕೊಟ್ಟಿರ್ತೇವೆ ಅಷ್ಟೇ, ನಮ್ಮ ಚಿಂತನೆಯನ್ನು ಕೊಟ್ಟಿದ್ದೇವೆ ಅಷ್ಟೇ. ಆ ಬುದ್ಧಿ ಇವತ್ತು ಹಾಗೆ ಬೆಳೀತಾ ಒಬ್ಬನಲ್ಲಿ ಹುಟ್ಟಿಕೊಂಡಿದ್ದು. ಎಲ್ಲರೂ ಕಾರಣರಾಗಿದ್ದೀರಿ, ಅದು ಬೇರೆ ಪ್ರಶ್ನೆ. ಆದರೆ ಒಬ್ಬ ತಲೆ ಕೆಡಿಸ್ಕೊಳ್ಳದಿದ್ದರೆ, ಒಬ್ಬ ಹುಚ್ಚಾಗದಿದ್ದರೆ, ಒಬ್ಬನೊಳಗಡೆ ಈ ಥರ ಚಿಂತನೆ ಹುಟ್ಟಿಕೊಳ್ಳದಿದ್ದರೆ ಏನೂ ಸಾಧ್ಯ ಆಗೋದಿಲ್ಲ. ಒಬ್ಬ ಕಾರಣ ಆಗೋದು ಸತ್ಯವೇ. ಇಬ್ಬರು ಮತ್ತೆ ಆ ನಂತರದ ಪ್ರಶ್ನೆ, ಇಬ್ಬರು ಮತ್ತೆ ಬಹಳ ಮಂದಿ ಸೇರಿಕೊಳ್ಳಲೇಬೇಕಾಗ್ತದೆ. ಇಲ್ಲಿ ಸಾಧ್ಯ ಇಲ್ಲ ಅಂತಂದರೆ ಒಬ್ಬನ ಚಿಂತನೆ ಬಹಳ ಕೆಲಸ ಮಾಡ್ತಾರೆ. ರೆಹಮಾನ್ ಆ ಕೆಲಸ ಮಾಡಿದ್ದಾರೆ, ಒಳ್ಳೆ ಕೆಲಸ. ವಠಾರದಲ್ಲಿ ಬೆಳೆದವರ ಸಂಖ್ಯೆ ಬಹಳ ಇದೆ, ಸ್ವಲ್ಪ ಅಲ್ಲ. ಬೆಳೆದವರಿಂದ ನಾನೇನಾದ್ರು ಉಪಕಾರ ಕೇಳಲಿಕ್ಕೆ ಹೋದರೆ, ನಾನೊಂದು ಸಲ ತಮಾಷೆ ಕೇಳಿದೆ, ಒಂದು 10,000 ರೂಪಾಯಿ ಕೊಡ, ಖರ್ಚಿಗೆ ದುಡ್ಡಿಲ್ಲ ಅಂತ. ಏನು ಮಾಡಿರ್ಬೋದು ನೀವು ಊಹಿಸಿ. ಅಲ್ಲಿಯವರೆಗೆ ಫೋನ್ ತೆಗಿತಾ ಇದ್ದೆ, ಮತ್ತು ಫೋನೇ ತೆಗೆದಿಲ್ಲ. ನಾನು ನಿಜವಾಗಿ ಬೇಕಾಗಿ ಕೇಳಿದಲ್ಲ. ಆವಾಗ ಅನ್ನಿಸ್ತು ನನಗೆ, ನಾನು ಕೊಟ್ಟ ಶಿಕ್ಷಣದಲ್ಲಿ ಒಂದು ಕೊರತೆ ಇದೆ. ಉಪಕಾರ ಸ್ಮರಣೆಯ ಶಿಕ್ಷಣ ಮೊದಲು ಕೊಡಬೇಕು. ಅದು ಹೇಗೂ ಕೊಡಬೇಕು, ಅದು ಗೊತ್ತಿಲ್ಲ, ಕೊಡಲೇಬೇಕು. ಅದು ಕೊಡದೇ ಇದ್ದು ದುಃಖ ಪಡೋದು ಯಾಕಪ್ಪ? ನಾನು ಆವಾಗ ಹೇಳಿದೆ, ಭಾಳ ಮಂದಿಗೆ ಮೆಸೇಜ್ ಹಾಕಿದ್ದೆ, ನಿಂದ ಒಂದು ತಪ್ಪಾಗಿದೆ. ನಾನು ಉಪಕಾರ ಮತ್ತೆ ತಿರುಗಿಸಿ ಕೊಡಬೇಕನ್ನೋ ಶಿಕ್ಷಣ ನನಗೆ ಕೊಡಲಿಕ್ಕಾಗದ್ದಕ್ಕೆ ನಾನು ಬಹಳ ಪಶ್ಚಾತ್ತಾಪ ಇದೆ. ಇನ್ನು ಮುಂದೆ ಹಾಗೆ ಮಾಡಲ್ಲ, ನೀವು ಹಾಗೆ ಮಾಡಬೇಡಿ ಅಂತ ಹೇಳಿದ್ದೆ. ಹಾಗಾಗಿ ಹೇಳಿಕೊಳ್ಬೇಕಾದ ಸಬ್ಜೆಕ್ಟ್. ಏನನ್ನೋ ಬಡಿಸಿದ್ದೇವೆ ಆವತ್ತು, ವಠಾರದಲ್ಲಿ ಏನನ್ನೋ ಬಡಿಸಿದ್ದೇವೆ. ಬಹಳ ಮಂದಿ ಊಟಕ್ಕೆ ಬಂದಿದ್ದಾರಾಗ, ಬೇರೆ ಬೇರೆ ಊರಿಂದೆಲ್ಲ. ಅದೇನೋ ರುಚಿ ಇತ್ತ ಗೊತ್ತಿಲ್ಲ. ಆ ಊಟ ಮಾಡಿದವರು ಎಲ್ಲೋ ಒಂದು ಕಡೆ ಮತ್ತೆ ಬಹಳಷ್ಟು ಮಂದಿಗೆ ಅದನ್ನು ಬಡಿಸ್ತಾ ಇದ್ದಾರೆ. ಇವತ್ತು ಒಂದು ಊಟ ಇರ್ಬೋದು ಅಂತ ಬಂದಿದ್ದೆ ನಾನು. ಊಟ ಇದೆ, ರೆಡಿಯಾಗಿದೆ ಅಲ್ಲಿ. ಆದರೆ ಮೊದಲು ಬಡಿಸಿದ ಊಟ ನಾದ ಅವರ ಒಂದು ಧ್ವನಿ, ನಾದಮಣಿಯವರ ಆ ಧ್ವನಿ ಇದೆಲ್ಲ ಮೊದಲ ಊಟ. ಆ ಊಟ ಅದು ಚಂದದ ಊಟ, ಅದು ಬೆಲೆ ಕಟ್ಟಲಿಕ್ಕಾಗದ ರುಚಿಯಾದ ಊಟ. ಬಹುಶಃ ಇಲ್ಲಿ ನಾನು ತಿಳ್ಕೊಂಡೆ ಸಿಕ್ಕಾಪಟ್ಟೆ ಜನ ಇರ್ಬೋದು ಅಂತ, 500 ಜನ ಜಾಸ್ತಿ ಇರ್ಬೋದು.
ಆದರೆ ಬಹುಶಃ ನಾದವರನ್ನು ಕರೆಸಿದಾಗ 500 ಜನ ಸೇರಿಸ್ಲಿಕ್ಕೆ ಆಗಲ್ಲ ಅದನ್ನು, ಯಾಕಂದರೆ ಅವರಿಗೆ ಈ ಊಟ ರುಚಿ ಆಗಲ್ಲ. ಹೌದು, ಅವರೇನೋ ಆರ್ಕೆಸ್ಟ್ರಾ ಇದ್ದರೆ ಬಂದ ರಶ್ ಆದ. ಆದರೆ ಇವತ್ತು ಅವರ ಊಟ ಇದೆ, ಅವ್ರು ಬಡಿಸಿದ ಊಟ ಅದು ಎಲ್ಲರೂ ತಗೊಳ್ಳೇಬೇಕಾಗ್ತದೆ. ಇನ್ನೊಂದಷ್ಟು ದಿನ ಮತ್ತೆ ಒಂದು 10 ಸಲ ಆದಾಗ ಊಟ ಇನ್ನೂ ರುಚಿ ಆಗ್ಬೋದು, ಮೊದಲ ಸಲ ರುಚಿ ಆಗಲ್ಲ ಅದು. ಆದರೆ ವಠಾರದಲ್ಲಿ ಭಾಳ ವರ್ಷಗಳಿಂದ ಸತ್ತು ಹೋದಂಥದ್ದು ಏನೋ ಒಂದು ಆ ಧ್ವನಿ ಮತ್ತೆ ರೆಹಮಾನ್ ಒಂದು ಸುದ್ದಿ ಮಾಡಿಬಿಟ್ಟ. ಅದನ್ನು ಮತ್ತೆ ಆ ಜಾಗದಲ್ಲಿ ಏನೋ ಮಾಡಬೇಕು ಅಂತ ನನ್ನಲ್ಲಿ ಒಂದು ಕನಸು ಇದೆ. ನನ್ನ ಬಗ್ಗೆ ಒಂದು ಕಂಪ್ಲೇಂಟ್ ಇದೆ ನನ್ನ ಜೊತೆಗೆ ಬೆಳೆದಿರೋ ವಿದ್ಯಾರ್ಥಿಗಳು. ಗೋಪಾಳ್ಕರ್ ಎಲ್ಲವನ್ನು ಕಲಿಸಿದ್ದಾರೆ, ದುಡ್ಡು ಮಾಡೋದನ್ನೊಂದು ಕಲಿಸಲೇ ಇಲ್ಲ. ಅಂದರೆ ನಾನು ದುಡ್ಡು ಮಾಡಲಿಲ್ಲ ಅಂತ ಹೇಳೋದನ್ನು ಆ ರೀತಿಯಲ್ಲಿ ಹೇಳಿದವರು. ಆದರೆ ಈಗಿನ ಒಂದು ಸಬ್ಜೆಕ್ಟ್ ಇನ್ನೂ ಹೇಳಲಿಕ್ಕೆ ಆಗದೆ ಉಳಿದಿರುವಂಥದ್ದು, ಅದು ಒಂದು ಸ್ಫೋಟ ಆಗುವಂಥದ್ದು, ಅದು ಹತ್ತಿರದಲ್ಲಿ ಇದೆ. ಅದು ಎಲ್ಲೋ ಒಂದು ಕಡೆ ಅದನ್ನು ಸುದ್ದಿ ಮಾಡಲಿಕ್ಕೆ ಆಗೋದಿಲ್ಲ. ಸುದ್ದಿ ಮಾಡಲಿಕ್ಕೆ ಹೋದರೆ ನನ್ನನ್ನೆಲ್ಲೋ ಜೋಕರ್ ಅಂತ ಹೇಳಲಿಕ್ಕೆ ಸಾಕು, ತುಂಬ ತಮಾಷೆಯ ವ್ಯಕ್ತಿ ಆಗ್ಬೋದು ನಾನು. ಹಾಗಾಗಿ ಅದನ್ನು ಹೇಳಲಿಕ್ಕೆ ಆಗ್ತಾ ಇಲ್ಲ. ಅದೆಲ್ಲವೂ ಕೂಡ ಪ್ರಾಕ್ಟಿಕಲ್ ಆಗಬೇಕಾದ್ದು. ನನ್ನ 40 ವರ್ಷದ ಸಂಶೋಧನೆಗೆ ಒಂದು ಕಾಲ ಬಂದಿದೆ, ಭಾಳ ಹತ್ತಿರ ಇದೆ ಆ ಕಾಲ. ಒಪ್ಪಿಕೊಳ್ಳುವವರು ಭಾಳ ಚೆಂದ ಒಪ್ಪಿದ್ದಾರೆ ಅದನ್ನು. ಹಾಗಾಗಿ ಪ್ರತಿ ಕ್ಷಣಗಳು ಅದು ಬಹಿರಂಗ ಆಗಲಿಕ್ಕೆ ನನ್ನ ಜೊತೆ ಒಂದು ಸಾಕ್ಷಿ, ನನ್ನ ಮಗಳು. ಅವಳೊಂದು ಮಾಡೆಲ್ ಇದ್ದಾಳೆ ನನಗೆ. ಯಾವುದೋ ಕಂಪನಿಯವರು, ಬೇರೆ ಕಂಪನಿಯವರು ಒಂದಷ್ಟು ಶಿಕ್ಷಣದ ಮೆಟೀರಿಯಲ್ಸನ್ನು ಮಾರ್ತಾ ಇದ್ದಾರೆ. ನಾವು ಯಾವುದೇ ಮೆಟೀರಿಯಲ್ಸ್ ಮಾರ್ತಾ ಇಲ್ಲ, ನಾವು ಒಂದಷ್ಟು ಸಾಕ್ಷಿಗಳನ್ನು ತೋರಿಸ್ತಾ ಇದ್ದೇವೆ. ನೋಡಿಯಪ್ಪ, ನಮ್ಮ ಜೊತೆ ಒಂದು ಸಾಕ್ಷಿ ಇದ್ದಾರೆ. ಸ್ವರೂಪದ 16 ಮಂದಿಗೆ 63 ವಿಶ್ವ ದಾಖಲೆ ಆಯಿತು. ಅದು ದೊಡ್ಡ ಸಂಗತಿ ಅಲ್ಲ, ಭಾಳ ಸಣ್ಣ ವಿಚಾರ. ಯಾಕಂದರೆ ಅದನ್ನು ಹೇಳಿಕೊಂಡು ಏನು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಇವಾಗ ಇದ್ದ ಮಕ್ಕಳು ಒಂದ್ಸಲ ಅವರನ್ನು ನೀವು ನೋಡಬೇಕು, ಇಲ್ಲಿ ಕರೆಸಿ ದಯವಿಟ್ಟು. ಈಗ ಒಂದು 20 ಮಕ್ಕಳಿದ್ದಾರೆ, ಅವರನ್ನು ನೋಡ್ಲಿಕ್ಕೆ ಕರೆಸಿ, ಅದನ್ನು ನೋಡಬೇಕು ಎಲ್ಲರೂ. ಅವ್ರು ಪ್ರಶ್ನಿಸೋದನ್ನು ನೋಡಬೇಕು. ನಾನು ನಿಮ್ಮಲ್ಲೆಲ್ಲ ಕೇಳ್ತೇನೆ, ಮಕ್ಕಳ ಜೊತೆ ನೀವು ಸುಮ್ಮನೆ ಒಂದು ಗಂಟೆ ಬಂದು ಕೂತ್ಕೊಳ್ಳಿ, ಅವ್ರು ನಿಮ್ಮನ್ನು ಪ್ರಶ್ನೆ ಮಾಡ್ತಾರೆ. ಅವರು ಕಲ್ತಿರೋದು ಪ್ರಶ್ನೆ ಮಾಡೋದನ್ನು. ನಾನು ಮಾಡಿದ ಕೆಲಸ ಅದು. ಪ್ರಶ್ನೆ ಮಾಡೋದನ್ನು ಕಲ್ತರೂ ಸಾಕಲ್ವ ಮಕ್ಕಳು ಒಂದು ವೇಳೆ ಅಂತ ಅಷ್ಟೇ. ಹಾಗಾಗಿ ಅವ್ರು ಪ್ರಶ್ನೆ ಮಾಡ್ತಾರೆ. ಖಂಡಿತ ಅದು ಸಾಮಾನ್ಯ ಅಲ್ಲ. ಇತ್ತೀಚೆಗೆ ಇವರೊಂದು ಆಶ್ರಮದಲ್ಲಿ ಒಂದು ಪ್ರೋಗ್ರಾಮ್ ಮಾಡುವಾಗ ಅವರಿಗೆ ಭಾಳ ಚೆನ್ನಾಗಿ ಪರಿಚಯ ಆಗಿದೆ. ಚೆನ್ನಾಗಿ ತಲೆ ತಿಂತಾರೆ. ಮಹಾನ್ ವ್ಯಕ್ತಿಗಳು ಕೂಡ ಪ್ರಶ್ನೆ ಮಾಡಲಿಕ್ಕೆ ಹೀಗೂ ಪ್ರಶ್ನೆ ಮಾಡ್ಬೋದು ಅನ್ನುವಷ್ಟರ ಮಟ್ಟಿಗೆ ಸಾಧ್ಯ ಆಗಿದೆ ಅವರಿಂದ. ಇದು ಕೇವಲ 3 ತಿಂಗಳಲ್ಲಿ ಆಗಿರುವಂಥದ್ದು. 2 ವಿದ್ಯಾರ್ಥಿಗಳು ಈಗಾಗಲೇ 8ನೇ ತರಗತಿಯ ವಿದ್ಯಾರ್ಥಿಗಳು ಈಗಾಗಲೇ 10ನೇ ತರಗತಿಯ ಪೋರ್ಷನ್ ಮುಗಿಸ್ಕೊಂಡು ಅದರ ಮೇಲೆ ವಿಶ್ವ ದಾಖಲೆ ಮಾಡಿ 10 ವಿಶ್ವ ದಾಖಲೆ ಮಾಡಿದ 2 ವಿದ್ಯಾರ್ಥಿಗಳು ಸುದ್ದಿ ಆಗಲಿಕ್ಕೆ ಕಾಯ್ತಾ ಇದ್ದಾರೆ. ಯಾಕೆ 10ನೇ ವಿಶ್ವ ದಾಖಲೆ ಇನ್ನೂ ಸುದ್ದಿ ಮಾಡಿಲ್ಲ ಅಂದರೆ, ಇಲ್ಲಾಂದರೆ ಒಂದು ವಿಶ್ವ ದಾಖಲೆ ಸಿಕ್ಕಿದ ತಕ್ಷಣ ಸುದ್ದಿ ಮಾಡಿಬಿಡ್ತದೆ. ಅಹಂಕಾರ ಬಂದುಬಿಡಬಾರ್ದು ಅಂತ ಹೇಳಿ ಒಂದು ಭಯ ಆಯಿತು, ಒಂದು ಸಣ್ಣ ಉದಾಹರಣೆ ಸಿಕ್ಕಿದ ಕಾರಣಕ್ಕೆ. ಹಾಗಾಗಿ ದಯವಿಟ್ಟು ಸುದ್ದಿ ಮಾಡಬೇಡಿ ಅಂತ ಹೇಳ್ತಾ 10ನೇ ವಿಶ್ವ ದಾಖಲೆಗೆ ಬಂದಾಗ ಒಂದು 2 ಮಕ್ಕಳು ಮುಂದಿನ ತಿಂಗಳಲ್ಲಿ ಸುದ್ದಿ ಆಗ್ತಾ ಇದ್ದಾರೆ ದೇಶಕ್ಕೆ. ಜೊತೆಯಲ್ಲಿ ಎಲ್ಲ ಮಕ್ಕಳು ಅವ್ರು ಕೊಡುವ ಸಂಭ್ರಮ ಇದೆ ಅಲ್ಲ, ಅದನ್ನು ನೋಡಲಿಕ್ಕೆ ಬನ್ನಿ ಅಂತ ಹೇಳ್ತೇನೆ ನಾನು. ಅವರ ಕಲಿಕೆಯ ಸಂಭ್ರಮ ಅದು ಇಡೀ ದೇಶಕ್ಕೆ, ಜಗತ್ತಿಗೆ ಎಷ್ಟು ದೊಡ್ಡ ಮಾದರಿ ಆಗ್ಬೋದು ಅನ್ನೋ ನೋಡಲಿಕ್ಕೆ, ಊಹಿಸಲಿಕ್ಕೆ ಒಮ್ಮೆ ಕಲ್ಪನೆಗೆ ಬನ್ನಿ. ಅಂಥ ಒಂದು ಬೆಳವಣಿಗೆ ಸಾಧ್ಯ ಆಗಿದೆ. ಹಾಗಾಗಿ ವಠಾರಕ್ಕೆ ನಾನು ಬಂದದ್ದು ಹೌದು. ಭಾಳಷ್ಟು 3 ವರ್ಷ ಹುಡುಕಿದ್ದೇನೆ ನಾನು, ಒಂದು ಕೆಟ್ಟ ಊರು ಬೇಕಿತ್ತು ಅಂತ. 3 ವರ್ಷ ಹುಡುಕಿದ್ದೇನೆ, ಕೆಟ್ಟ ಊರು ಬೇಕು ನನಗೆ. ಹಾಗೆ ಕೆಟ್ಟ ಊರು ಸಿಕ್ಕಿದ್ದೆ ನನಗಿದು. ಅದು ಹೇಗೆ ಅಂತೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ ಈಗ ಅದನ್ನು. ಆದರೆ ಯಾರೂ ಒಪ್ಪಲ್ಲ, ಅದು ಕೆಟ್ಟ ಊರು ಅಂತ ಹೇಳಿದರೆ ಯಾವ ರೀತಿ ಹೇಳಪ್ಪ ಹೇಳ್ತೀರಿ. ಆದರೆ ಆ ಸಿಕ್ಕಿದ ಊರನ್ನು ನಾನು ಅಲ್ಲಿ ಬದುಕಿದ ರೀತಿ, ನಾನು ಮೇಷ್ಟ್ರಾಗಿ ಬಂದಿರಲಿಲ್ಲ, ಯಾವುದೋ ಕೆಲಸದವನಾಗಿ ಬಂದದ್ದು. ಅದು ಹಾಗೆ ಬೆಳೀತಾ ನನ್ನ ಜೊತೆ ಬರುವಾಗ ಒಂದಷ್ಟು ವಿದ್ಯಾರ್ಥಿಗಳು ಕರ್ಕೊಂಡು ಬಂದಿದ್ದೆ. ಭಾಳ ಹೆಚ್ಚು ನನ್ನ ಸ್ನೇಹಿತ ಆಗಿದ್ದ ಒಂದು ಚಾರಣ ಕೆಲಸಕ್ಕೆ ಬಂದಾಗಿ ಬಂದವರಲ್ಲಿ ಅವೆಲ್ಲ ನೆನಪಾಗ್ತಾ ಇದೆ. ಇನ್ನಷ್ಟು ಅದನ್ನು, ಆ ನೆಲೆಯನ್ನು, ಸ್ವರೂಪ ವಠಾರದ ನೆಲೆಯನ್ನು ಮತ್ತೆ ಒಂದಷ್ಟು ಗಟ್ಟಿ ಮಾಡಲಿಕ್ಕೆ ಎಲ್ಲರೂ ಕಾರಣರಾಗೋದು ಬಹಳ ಒಳ್ಳೆಯ ವಿಷಯ. ನಾನು ಬಹಳ ಸಂತೋಷ ಪಡ್ತೇನೆ. ಅದನ್ನು ಕನಸಿದೆ, ದೊಡ್ಡ ಕನಸಿದೆ, ಅದನ್ನು ನೀವು ಎತ್ತಿಕೊಂಡು ಅದು ಬಹಳ ಒಳ್ಳೆಯ ವಿಷಯ. ಆ ದಿನಗಳಲ್ಲಿ ರೆಹಮಾನ್ ಒಬ್ಬ ಕಾರಣ ಆಗೋದು ಮಾತ್ರ ಅಲ್ಲ, ರೆಹಮಾನ್ ತಂದೆಯವರು, ಅವರ ತಾಯಿ, ಆ ಮನೆಯವರೆಲ್ಲರೂ ನಮ್ಮ ಮನೆಯಲ್ಲಿ ಅಥವಾ ನಾವು ಅವರ ಮನೆಯಲ್ಲಿ. ಹಾಗಾಗಿ ಸ್ವರೂಪ ವಠಾರ ಒಂದು ಮನೆ ಅಲ್ಲ ಇದ್ದದ್ದು, ಇನ್ನೊಂದು ದೊಡ್ಡ ಮನೆ. ಇಲ್ಲಿರುವ ಎಲ್ಲರೂ ಸೇರಿದರೆ ಒಂದು ದೊಡ್ಡ ಮನೆ ಅದು ಮತ್ತೊಮ್ಮೆ ಅಲ್ಲಿ ಏನೋ ಇತ್ತು ಅಂತ ಹೇಳೋದನ್ನು ತೋರಿಸಲಿಕ್ಕೆ ಮತ್ತೆ ಜೀವಂತವಾಗಿ ಆರಂಭ ಆಗಬೇಕಾಗಿದೆ. ಆ ವಿದ್ಯಾರ್ಥಿಗಳಲ್ಲಿ ಬೆಳೆದವರೆಲ್ಲ ಮತ್ತೆ ಬರಬೇಕು ಅಲ್ಲಿಗಿದೆ. ಅವರಿಂದ ಉಪಕಾರ ಮಾಡಿದ್ದನ್ನು ವಾಪಸ್ ಕಿತ್ಕೊಳ್ಬೇಕು, ಕೊಡಿ
ಗೊತ್ತಿಲ್ಲ ಹೇಗೆ ಅಂತ. ಕಿತ್ಕೊಳ್ಬೇಕಾದಿತ್ತು ಬಹುಶಃ. ಕೇಳಿದರೆ ಹೀಗೆ ಕೊಡಲ್ಲ ಅವರು, ಆದರೆ ಕಿತ್ಕೊಳ್ಬೇಕು. ಕೊಟ್ಟಿದ್ದೇನೆ ಕೊಡಿ ವಾಪಸ್ ಅಂತ. ಹೇಗೆ ಅಂತ ಗೊತ್ತಿಲ್ಲ. ಅದನ್ನು ಕಲಿಸಬೇಕಾಗಿದೆ ನಾವು, ಯಾರಿಗೂ ಅದನ್ನು ಕಲಿಸಲೇಬೇಕು. ಶಿಕ್ಷಣದಲ್ಲಿ ಬಹಳ ದೊಡ್ಡ ಕೊರತೆಯನ್ನು ನಾವು ಅದನ್ನು ಮಾಡ್ತಾ ಇದ್ದೇವೆ ಈಗ. ಪ್ರತಿದಿನ ನನ್ನ ಜೊತೆಗಿರೋ ವಿದ್ಯಾರ್ಥಿಗಳಿಗೆ ಅದನ್ನು ಬೆಳಗ್ಗೆದ್ದಾಗ ತಕ್ಷಣದಿಂದ ಆರಂಭಿಸ್ತಾ ಇದ್ದೇವೆ. ಅದು ನಿಮಗೆ ಸುದ್ದಿ ಸಿಗ್ಬೋದು ಬಹಳ ಬೇಗ. ಇಡೀ ದೇಶಕ್ಕೆ ಅದನ್ನು ತಲುಪಿಸಬೇಕು ಅಂದಿದ್ದೇವೆ. ಉಪಕಾರ ಕೊಡಿ ಅಂತೇಳಿ, ರಿಟರ್ನ್ ಮಾಡಿ. ಅಗತ್ಯ ಬೇಕಾಗಿರೋ ಶಿಕ್ಷಣ, ಅಗತ್ಯ ಅಂದರೆ ಅಗತ್ಯ, ಊಹಿಸ್ಲಿಕ್ಕೆ ಆಗದಷ್ಟು ನಷ್ಟ ಇಲ್ಲ ಅದು. ಹಾಗಾಗಿ ಈ ದಿನದ ಒಂದು ಕ್ಷಣ ಬಡಿಸಿದ ಊಟ ಇದು. ಇವತ್ತಿನ ಊಟ ನೀನು ಪಟ್ಟ ಶ್ರಮಕ್ಕೆ ಸಿಕ್ಕಿದ ಒಂದು ಕಿರೀಟ. ನನ್ನ ತಲೆಗೆ ಅದನ್ನು ಇಟ್ಟು ಅದು ತಂಡ, ಅದು ಯಾವತ್ತೂ ತಂಡ, ಅದು ಒಬ್ಬ ಅಲ್ಲ, ಒಬ್ಬ ಕಾರಣ ಅನ್ನೋದನ್ನು ಇಟ್ಟುಕೊಂಡು ನಾನು ಮಾತಾಡ್ತೇನೆ. ಅದು ರೇಮನಿಗೆ ಬೇಜಾರಾಗ್ಬೋದು. ಒಬ್ಬ ಕಾರಣ ಆಗೋದು ಸತ್ಯ ಅಲ್ವಾ? ಒಬ್ಬ ಕಾರಣ, ಸಮಾಜಕ್ಕಾಗಿ ನೀನೇನನ್ನು ಇಟ್ಕೊಂಡಿದ್ದೀ ಅಂತ ಅನಿಸ್ತದೆ. ತಂದೆ ಹೇಳ್ತಾ ಇದ್ರು, ಸಮಾಜಕ್ಕೆ ಅವನು, ಮನೆಗೆ ಅಲ್ಲ. ಹಾಗಾಗಿ ಸಮಾಜಕ್ಕೆ ಅಂತ ಹೇಳಿರೋರು ಅವರಾಗಲಿ, ದಿನೇಶ್ ಅವರಾಗಲಿ ಸಮಾಜಕ್ಕೆ ಇರೋರು, ಪರಿಸರಕ್ಕಾಗಿರುವವರು. ಒಳ್ಳೆಯ ವಿಷಯ, ಭಾಳ ಕಡಿಮೆ ಹಾಗೆ ಇರೋರು. ಹಾಗಾಗಿ ಭಾಳ ದೊಡ್ಡ ಕೊಡುಗೆಗೆ ನಾನು ಈ ಬ್ಯಾನರಲ್ಲೆಲ್ಲ ತುಂಬ ಇವತ್ತು ರಾಜ್ಯೋತ್ಸವ ಪ್ರಶಸ್ತಿಯ ದೊಡ್ಡ ಬ್ಯಾನರಲ್ಲಿ ಇಲ್ಲಿ ಇರ್ಬೋದು ಅಂದ್ಕೊಂಡ್ರೆ ಅದೂ ಇಲ್ಲ. ಖಂಡಿತ ಇದು ಒಂದು ಕಾರಣ ಮಾಡಿಕೊಂಡಿದ್ದೀರಿ ನೀವು. ಈ ದಿನವನ್ನು ಸಂಭ್ರಮಿಸಲಿಕ್ಕೆ ಒಂದು ಕಾರಣ ಮಾಡಿದಿರಿ, ನನ್ನನ್ನು ಕರೆಸ್ಕೊಂಡಿದ್ದೀರಿ. ಬರುವ ಖುಷಿ ಇತ್ತು, ಬಹಳಷ್ಟು ಹೇಳಿಕೊಳ್ಳುವ ಖುಷಿ ಇದೆ. ಖಂಡಿತ ಒಂದು ಒಳ್ಳೆಯ ನಿದ್ದೆ ಇವತ್ತು ನನಗೆ, ತುಂಬ ಒಳ್ಳೆಯ ಖುಷಿಯ ನಿದ್ದೆ ಮಾಡಿದೆ. ಥ್ಯಾಂಕ್ ಯು.